ಶ್ರೀ ಗುರುಭ್ಯೋ ನಮಃ. ಸೊ ಶ್ರೀ ಗುರುಭ್ಯೋ ನಮಃ. ನೆನ್ನೆದೇನಾಯ್ತು, ವಿಜಯದಾಸರು ಅದೇ ಬರೀ ಗೊಜ್ಜಲ್ಲೇನೆ ಎಷ್ಟೋ ಐಟಮ್ಗಳನ್ನ ಅವ್ರು ಹೇಗೆ ಟೇಸ್ಟ್ ಮಾಡ್ತಾ ಇದ್ರು. ಎಲ್ಲ ಐಟಮ್ಸ್, ಸಾಂಬಾರ್ ಇರ್ಬೋದು, ಚಟ್ನಿ ಇರ್ಬೋದು, ಪ್ರತಿ ಒಂದು ಕೂಡ ಅವರು ಗೊಜ್ಜನ್ನು ತಿಂದುಬಿಟ್ರೆ ಆ ಟೇಸ್ಟ್ ಬರ್ತಾ ಇತ್ತು ಅವ್ರಿಗೆ. ಓಕೆ, ಅದನ್ನ ನಾವು ತಿಳ್ಕೊಂಡ್ವಿ. ಅಂಡ್ ಹಿ ವಾಸ್ ಆನ್ ದ ವೇ ಟು ಹಂಪಿ ಅಲ್ವಾ. ಸೊ ಹಂಪಿಗೆ ಹೋಗ್ತಾ ಇದ್ರು ಅವರು ಪುರಂದರದಾಸರ ಆರಾಧನೆ ಮಾಡೋದಕ್ಕೆ. ದೆನ್ ಹಿ ಕಂಟಿನ್ಯೂ ಟುವರ್ಡ್ಸ್, ಅವ್ರ ಜರ್ನಿ ಕಂಟಿನ್ಯೂ ಮಾಡಿದ್ರು. ಜರ್ನಿ ಕಂಟಿನ್ಯೂ ಮಾಡಿ ಹಿ ರೀಚ್ಡ್ ಹಂಪಿ. ಅಂಡ್ ಮೋಸ್ಟ್ ಆಫ್ ದೆಮ್ ಇನ್ ವಿಜಯದಾಸರ ಸರ್ಕಲ್ಲು ದೇ ನ್ಯೂ ದಟ್ ವಿಜಯದಾಸರು ಈಸ್ ಗೋಯಿಂಗ್ ಟು ಪರ್ಫಾರ್ಮ್ ಪುರಂದರದಾಸರ ಆರಾಧನೆ ಅಟ್ ಹಂಪಿ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ರು, ವಿಜಯದಾಸರು ಹಂಪಿಗೆ ಬರ್ತಾರೆ ಅಂತ ತಿಳ್ಕೊಂಡು ವಿಜಯದಾಸರು ಬರೋಕ್ಕಿಂತ 2 days ಮುಂಚೆನೆ ತುಂಬಾ ಜನ ಹಂಪಿಗೆ ಬಂದ್ಬಿಡ್ತಾ ಇದ್ರು. ಆ ರೀತಿ ಇದು ಮಾಡ್ತಾ ಇದ್ರು. ಸೊ ವಿಜಯದಾಸರಿಗಂತೂ ಭಕ್ತರು ನೋಡಿ ಖುಷಿನೋ ಖುಷಿ, ಎಷ್ಟೊಂದು ಜನ ಬರ್ತಾ ಇದಾರಲ್ಲಪ್ಪ ಅಂತ. ಸೊ ಅವ್ರಿಗೆ ಹೆಂಗಪ್ಪ ಇವ್ರನ್ನ ರೆಡಿ ಮಾಡೋದು. ಸೇ ಸಮ್ಟೈಮ್ಸ್ ಇಫ್ ಯು ಗೆಟ್ ಮೋರ್ ಗೆಸ್ಟ್ಸ್ ಅಟ್ ಹೋಮ್ ಅಲ್ವಾ, ಟೆನ್ಷನ್ ಶುರು ಆಗ್ಬಿಡತ್ತೆ ನಮಗೆ. ಬಂದ್ಬಿಟ್ರಲ್ಲಪ್ಪ ಏನ್ ಮಾಡೋದು ಇವ್ರಿಗೆ ಅಂತ. ಬಟ್ ವಿಜಯದಾಸರು ವಾಸ್ ಟೂ ಹ್ಯಾಪಿ ಟು ರಿಸೀವ್ ಸಚ್ ಮೆನಿ ಗೆಸ್ಟ್ಸ್. ವೈಷ್ಣವರು ಬಂದಿದ್ದಾರೆ ಅಂದ್ರೆ ತುಂಬಾ ಖುಷಿ ಬೀಳ್ತಾ ಇದ್ರು ವಿಜಯದಾಸರು, ಆಯ್ತಾ. ಸೊ ಅವ್ರನ್ನ ನೋಡಿ ಯಾವಾಗ್ಲೂ ಖುಷಿ ಆಗ್ತಾ ಇತ್ತು ಅವ್ರಿಗೆ. ಅದಾದ್ಮೇಲೆ ಪುರಂದರದಾಸರ ಆರಾಧನೆಗಿಂತ ಮುಂಚೆನೆ ಸೊ ಆಲ್ ದ ಪ್ರಿಪರೇಷನ್ಸ್ ಅದು ಆಗ್ತಾ ಇತ್ತು. ಅಂದ್ರೆ ಜ್ಞಾನ ಸತ್ರ ಅಂತ ಕರಿತೀವಿ. ಅಂದ್ರೆ ಇವಾಗ ಯಾವುದೇ ಆರಾಧನೆ ಬಂದ್ರು ಅವರ್ ಮೇನ್ ಅಟ್ರಾಕ್ಷನ್ ಆಸ್ ಪರ್ ಅವರ್ ಯೋಗ್ಯತಾ ಇಟ್ ಈಸ್ ಊಟ ಅಲ್ವಾ. ಸೊ ಊಟದ ಮೇಲೆ ನಮ್ ಕಾನ್ಸಂಟ್ರೇಷನ್ ಇರುತ್ತೆ. ಯಾವ ಊಟ ಹಾಕ್ತಾರೆ, ಎಷ್ಟು ವೆರೈಟೀಸ್ ಊಟ ಹಾಕ್ತಾರೆ ಅಂತ ಆರಾಧನೆ ಅಂದ್ರೆ. ಬಟ್ ವಿಜಯದಾಸರ ಇದರಲ್ಲಿ ಜ್ಞಾನ ಸತ್ರ ಅಂದ್ರೆ ಈಚ್ ಡೇ ಡಿಫ್ರೆಂಟ್ ಪಂಡಿತರು ಬಂದು ಬೇರೆ ಬೇರೆ ಟಾಪಿಕ್ಸ್ ಮೇಲೆ ಪ್ರವಚನ ಕೊಡ್ತಾ ಇದ್ರಂತೆ. ಭಕ್ತರು ಕೂಡ ತುಂಬಾ ಖುಷಿಯಾಗಿ ಆರಾಧನೆ ಮಾಡ್ತಾ ಇದ್ರು. ಅಷ್ಟ್ರು ಎವ್ರಿ ಡೇ ಅವರು ಆಲ್ಮೋಸ್ಟ್ ಒಂದು 7 days ಆರಾಧನೆಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರು, ಪುರಂದರದಾಸರ ಆರಾಧನೆನ. ಅವ್ರದ್ದು ರೊಟೀನ್ ಹೇಗಿತ್ತು ಅಂದ್ರೆ ಡೈಲಿ, ಆಸ್ ಐ ಟೋಲ್ಡ್, ನವವೃಂದಾವನ ಅಂತ ಹೇಳಿದ್ನಲ್ಲ, 9 ವೃಂದಾವನ ಇದೆ ಯತಿಗಳದು, ಆಯ್ತಾ. ಆ 9 ವೃಂದಾವನಗಳಿಗೆ ಅವ್ರು ಡೈಲಿ ವಿಸಿಟ್ ಮಾಡ್ತಾ ಇದ್ರಂತೆ. ನಮಸ್ಕಾರ ಮಾಡೋದು, ಪ್ರದಕ್ಷಿಣೆ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇದ್ರು. ಸೊ ಇವತ್ತು ಆ ಡೇ ಅವ್ರು ಯಾವತ್ತು ಹೋಗಿದ್ರು, ಅವತ್ತು ಮೋಹನದಾಸ ಆಗಿರ್ಲಿಲ್ಲ ಇನ್ನ, ಮೋಹನ, ಆಯ್ತಾ. ಮುದ್ದು ಮೋಹನ, ಆ ಪುಟಾಣಿ ಹುಡುಗ ಅವತ್ತು ಸಿಕ್ಕಿದ್ನಲ್ಲ. ಹ್ಯಾವ್ ಯು ರಿಮೆಂಬರ್ ದಟ್ ಸ್ಟೋರಿ? ಅಮ್ಮ ಇನ್ನೇನು ಆ ಮಗುನ ನೀರೊಳಗಡೆ ಹಾಕಿ, ಅಮ್ಮನೂ ಪಾಪ ಸಾಯ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳಲ್ಲ, ಆಗ ವಿಜಯದಾಸರು ಬಂದು ರೆಸ್ಕ್ಯೂ ಮಾಡ್ತಾರಲ್ಲ. ಅದೇ ಪುಟಾಣಿ ಹುಡುಗ, ಮೈ ತುಂಬಾ ಗಾಯ ಎಲ್ಲ ಆಗಿರುತ್ತಲ್ಲ. ಆಮೇಲೆ ಧನ್ವಂತರಿ ಮಂತ್ರ ಹೇಳಿ ಅವನ್ನ ಫುಲ್ಲು ಮುದ್ದು ಮೋಹನ, ಬ್ಯೂಟಿಫುಲ್ ಬಾಯ್ ಮಾಡ್ಬಿಡ್ತಾರೆ, ಅವನ್ನ ಟ್ರಾನ್ಸ್ಫಾರ್ಮ್ ಮಾಡ್ಬಿಡ್ತಾರೆ. ಆ ಮೋಹನನೇ ಜೊತೆಲಿ ಬಂದಿರ್ತಾನೆ. ಅಂಡ್ ಅವರ್ ಭಾಗಣ್ಣ ಗೋಪಾಲದಾಸರು ಅವ್ರ ಜೊತೆಲಿ ಬಂದಿರ್ತಾರೆ. ಆಮೇಲೆ ಶೇಷಗಿರಿ ದಾಸರು ವಿಜಯದಾಸರು ಮಗ. ಈ ರೀತಿ ತುಂಬಾ ಜನ ವಿಜಯದಾಸರ ಜೊತೆ ಅಲ್ಲಿ ಇರ್ತಾರಂತೆ. ಆಗ ಸಡನ್ ಆಗಿ ಏನಾಯ್ತಂತೆ, ವ್ಯಾಸರಾಜರು ಅಂತ, ವ್ಯಾಸರಾಜರದು ನಾನು ಇದರಲ್ಲಿ ವಿಜಯದಾಸರದ್ರಲ್ಲಿ ತುಂಬಾ ಸರಿ ಹೇಳಿದೀನಿ, ಆಯ್ತಾ. ವಿಜಯದಾಸರು ಇನ್ ಹಿಸ್ ಪ್ರೀವಿಯಸ್ ಲೈಫ್ ಆಸ್ ಮಧ್ವಪತಿ, ಅಂದ್ರೆ ಪುರಂದರದಾಸರ ಮಗ ಆಗಿದ್ದಾಗ, ಹಿ ವಾಸ್ ವೆರಿ ಪೆಟ್ ಟು ವ್ಯಾಸರಾಜರು ಅಲ್ವಾ. ವ್ಯಾಸರಾಜರು ಯಾವಾಗ ನೋಡಿದ್ರು ಅವನಿಗೆ ಕೂಡಿಸ್ಕೊಳೋದು, ಪುಟಾಣಿ ಮಗುನ ತೊಡೆ ಮೇಲೆ ಕೂಡಿಸ್ಕೊಳೋದು, ದ್ರಾಕ್ಷಿ ಗೋಡಂಬಿ ಎಲ್ಲ ಕೊಟ್ಟು ತಿನ್ಸೋದು ಎಲ್ಲ ಮಾಡ್ತಾ ಇದ್ರಲ್ಲ ಅವರು. ಸೊ ಅದೇ ವ್ಯಾಸರಾಜರು ಅವರು ಬೃಂದಾವನದಿಂದ ಮ್ಯೂಟ್ ಮಾಡ್ತೀಯಾ ತುಷಾ, ಮ್ಯೂಟ್ ಮಾಡ್ತಂತ. ಅವ್ರ ಬೃಂದಾವನದಿಂದ ಸೌಂಡ್ ಬಂತಂತೆ. ಏನಂತ ಕೇಳಿಸ್ತಂತೆ, ಅಲ್ಲ ಕಣೋ, ಮೋಹನನ ಇನ್ನ ಮುದ್ದಕ್ ಸಾಕೊಂಡ್ ಹಂಗೆ ಇಟ್ಬಿಟ್ಟಿದ್ಯಲ್ಲ ನೀನು, ಅವನು ಏನ್ ಅಂಕಿತ ಕೊಡಬೇಕು ಅಂತಿಲ್ವಾ ನಿನ್ಗೆ ಸೀರಿಯಸ್ನೆಸ್ಸು ಅನ್ನೋ ರೀತಿ ಕೇಳಿಸ್ತಂತೆ. ನಾಟ್ ಜಸ್ಟ್ ಫಾರ್ ವಿಜಯದಾಸರು, ಇವನ್ ಗೋಪಾಲದಾಸರು. ಅಪರೋಕ್ಷ ಜ್ಞಾನಿಗಳು ಅಂದ್ರೆ ಭಗವಂತನ್ ನೋಡಿರೋ ಅಂತವ್ರು ಅಂತ, ಆಯ್ತಾ. ಅಪರೋಕ್ಷ ಜ್ಞಾನಿಗಳು ಅಂದ್ರೆ ಭಗವಂತನ್ ನೋಡಿರ್ತಾರೆ. ವಿಜಯದಾಸರಂತೂ ಎಷ್ಟು ಕಡೆ ಭಗವಂತನ್ ನೋಡಿದಾರಪ್ಪ. ಸೊ ಇನ್ ಆಲ್ ದ ಇನ್ಸಿಡೆಂಟ್ಸ್ ವಿ ಹ್ಯಾವ್ ಸೀನ್ ಅಲ್ವಾ. ಅಲ್ಲಿ ತಿರುಪ್ತಿಗೆ ಹೋದ್ರೆ ಅಲ್ಲಿ ಗೋವಿಂದನ್ ನೋಡ್ತಾರೆ, ಆಮೇಲೆ ಮನ್ನಾರ್ಗುಡಿಗೆ ಹೋದ್ರೆ ಕೃಷ್ಣನ್ ನೋಡ್ತಾರೆ, ಉಡುಪಿಗೆ ಹೋದ್ರೆ ಕೃಷ್ಣನ್ ನೋಡ್ತಾರೆ. ಎಲ್ಲಾ ಕಡೆ ಭಗವಂತನ್ ನೋಡಿದಾರಲ್ಲ ಅವರು. ಅವ್ರಿಗೆ ಕೇಳಿಸ್ತಂತೆ, ಇನ್ಕ್ಲೂಡಿಂಗ್ ಗೋಪಾಲದಾಸರು, ಅವ್ರಿಗೂ ಕೂಡ ಕೇಳಿಸ್ತು. ಆಗ ತಕ್ಷಣ ವಿಜಯದಾಸರಿಗೆ ಸ್ವಲ್ಪ ಎಚ್ಚರಿಕೆ ಬಂದಂಗೆ ಆಗುತ್ತಂತೆ. ಅವಾಗ ಅವ್ರು ಹೇಳ್ತಾರಂತೆ ವ್ಯಾಸರಾಜರಿಗೆ, ಅಂದ್ರೆ ವ್ಯಾಸರಾಜರು ವಾಸ್ ನಾಟ್ ಅಲೈವ್ ದೇರ್, ಅವರು ಬೃಂದಾವನದಿಂದ ಮಾತಾಡ್ತಾ ಇದ್ದಾರೆ ಅವರು, ಆಯ್ತಾ. ಹೇಗೆ ರಾಯರು ಎಷ್ಟೋ ಜನಕ್ಕೆ ಬೃಂದಾವನದಿಂದ ಮಾತಾಡ್ತಾರೆ, ಆ ರೀತಿ ವ್ಯಾಸರಾಜರು ಮಾತಾಡಿದ್ದಂತೆ. ಇಲ್ಲ, ಅವನ್ ಪ್ರಾರಬ್ಧ ಎಲ್ಲ ಕಳೆದು ರೈಟ್ ಟೈಮ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಯಾರಾದ್ರೂ ಜ್ಞಾನಿಗಳು ಇನ್ಸ್ಪೈರ್ ಮಾಡ್ಲಿ ಅಂತ. ನೀವಿವತ್ತು ಹೇಳಿದೀರಾ ಅಂದ್ರೆ ನಾನು ಇನ್ನೇನು ವೆಯ್ಟ್ ಮಾಡಲ್ಲ, ಇವತ್ತೇ ರೆಡಿ ಅಂತ ಹೇಳ್ಬಿಟ್ಟು ಮೋಹನನ್ನ ಸ್ನಾನ ಮಾಡ್ಕೊಂಬರ ಕಳಿಸ್ತಾರಂತೆ. ಅಲ್ಲೇ ನದಿ ಇರುತ್ತಲ್ಲ, ನದಿಲಿ ಸ್ನಾನ ಮಾಡ್ಕೊಂಡು ಬಂದು ಮೋಹನ ವಾಸ್ ರೆಡಿ ಟು ರಿಸೀವ್ ದ ಅಂಕಿತ ರಿಸೀವ್ ಮಾಡಿಕೊಂಡು ತುಂಗಭದ್ರೆಯಲ್ಲಿ, ಅಲ್ಲೇ ನವವೃಂದಾವನದ ಪಕ್ಕದಲ್ಲೇನೆ ತುಂಗಭದ್ರೆ ಹರಿತಾಳೆ. ಇಟ್ ಇಸ್ ಟೂ ಬ್ಯೂಟಿಫುಲ್. ಹಂಪಿಗೆ ಯಾವಾಗ್ಲಾದ್ರೂ ಹೋದಾಗ ಯು ಕವರ್ ದಟ್, ಆಯ್ತಾ. ನಾಟ್ ಇನ್ ಸಮ್ಮರ್ ಹೋಗ್ಬಾರ್ದು, ವಿಂಟರ್ ಸೀಸನ್ ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ. ಟ್ರೈ ಗೋಯಿಂಗ್ ವಿಸಿಟಿಂಗ್ ಇನ್ ಇದು ಡಿಸೆಂಬರ್ ಬಂತಲ್ಲ,
ಹೋಗಕ್ಕೆ ಟ್ರೈ ಮಾಡಿ. ಹಂಪಿ ತುಂಬಾ ಆಲ್ಮೋಸ್ಟ್ 2 to 3 days ಬೇಕು ಕಂಪ್ಲೀಟ್ ನೋಡೋದಕ್ಕೆ, ಅಷ್ಟೊಂದಿದೆ. ವಿಜಯನಗರ ಕಿಂಗ್ಡಮ್ ಅಲ್ವಾ ಅದು. ಸೊ ವಿಜಯನಗರ ಕಿಂಗ್ಡಮ್ ಅಲ್ಲಿ ಏನೇನೆಲ್ಲ ಇದ್ದಿತ್ತು ಅದನ್ನೆಲ್ಲ ತುಂಬಾ ಆಲ್ ಮಾನ್ಯುಮೆಂಟ್ಸ್ ಎಲ್ಲ ಇದೆ. ಆಮೇಲೆ ಯುನೆಸ್ಕೋ ಹೆರಿಟೇಜ್ ಇದನ್ನ ಕಾಯ್ದಿರಿಸಿರುವಂತ ಜಾಗ ಅದು, ಆಯ್ತಾ, ಪ್ರಿಸರ್ವ್ಡ್ ಏರಿಯಾ ಅದು. ಚೆನ್ನಾಗಿದೆ ಹಂಪಿ. ಆಮೇಲೆ ಮೋಹನ್ ದಾಸರು ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಮೋಹನ್ ದಾಸರಿಗೆ ಅಂಕಿತ ಕೊಡ್ತಾರೆ. ಆಗ ಹಿ ವಾಸ್ 20 years old ದೆನ್. ಮೋಹನ ಅವ್ರಿಗೇನು ಅಂಕಿತ ಕೊಡ್ತಾರೆ? ಮೋಹನ ವಿಠಲ ಅಂತ ಅಂಕಿತ ಕೊಡ್ತಾರೆ, ಆಯ್ತಾ. ಬಾಗಣ್ಣಂಗೆ ಗೋಪಾಲ ವಿಠಲ ಅಂತ ಅಂಕಿತ ಕೊಟ್ರು. ಪಂಗನಾಮದ ತಿಮ್ಮಣ್ಣ ದಾಸರು ಇರ್ತಾರಲ್ಲ, ಚಿಕ್ಕ ತಿಮ್ಮಣ್ಣ, ಅವ್ರಿಗೆ ವೇಣುಗೋಪಾಲ ವಿಠಲ ಅಂತ ಅಂಕಿತ ಕೊಟ್ರು. ಅದೇ ತರ ಮೋಹನಂಗೆ ಮೋಹನ ವಿಠಲ ಅಂತ ಅಂಕಿತ ಕೊಡ್ತಾರೆ. ಅಷ್ಟು ಕೊಟ್ಟ ಮೇಲೆ ಮೋಹನ ವಿಠಲ ಅವರಿಗೆ ಆಶೀರ್ವಾದ ಮಾಡೋದಕ್ಕೆ ಅಂತಾನೆ ನಾವೆಲ್ಲ ಏನ್ ಮಾಡ್ತೀವಿ, ಯೂಶುವಲ್ ಆಗಿ ಯಾರಾದ್ರೂ ದೊಡ್ಡವ್ರ ಕಾಲಕ್ಕೆ ಬಿದ್ರೆ ತಲೆ ಮೇಲೆ ಕೈ ಇಡ್ತಾರಲ್ವಾ, ಚೆನ್ನಾಗಿರಪ್ಪ, ಒಳ್ಳೆ ಬುದ್ಧಿ ಬರ್ಲಿ, ಒಳ್ಳೆ ವಿದ್ಯೆ ಬರ್ಲಿ ಅಂತ ಹೇಳ್ತಾರೆ. ಸೊ ಇವರು ಮೋಹನನ್ಗೆ ಆಶೀರ್ವಾದ ಮಾಡಿದ್ ಹೇಗೆ, ಒಂದು ಕೃತಿ ಮೂಲಕ, ಆಯ್ತಾ. ಸೊ ವಿ ನೀಡ್ ಟು ಲರ್ನ್ ಸೋ ಮೆನಿ ಲೆಸನ್ಸ್ ಅದರಲ್ಲಿ. ಅದಕ್ಕೆ ಕೃತಿ ಚೆನ್ನಾಗಿದೆ ಇದು. ಚಿರಂಜೀವಿಯಾಗಿಲೆರೋ ಚಿನ್ನ ನೀನು ಅಂದ್ರೆ ತುಂಬಾ ಚೆನ್ನಾಗಿ, ಲೀವ್ ಲಾಂಗ್ ಅಂತ, ತುಂಬಾ ಆರೋಗ್ಯವಂತವಾಗಿ ಒಳ್ಳೆ ಆರಾಮಾಗಿ ಲೀವ್ ಲಾಂಗ್ ಅಂತ ಹೇಳೋದು. ಪರಮ ಭಾಗವತರ ಪದಧೂಳಿ ಧರಿಸುತ್ತಲಿ ಅಂದ್ರೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಎಲ್ಲಾ ಕಡೆ ಮಜಾ ಮಾಡ್ಕೊಂಡಿರೋದಕ್ಕಲ್ಲ ಲೈಫ್ ಕೊಡೋದು, ಲಾಂಗ್ ಲೈಫ್. ಇವ್ರೇನ್ ಹೇಳ್ತಾ ಇದ್ದಾರೆ, ನಿನಗೆ ಲೆಟ್ ಯು ಗೆಟ್ ಲಾಂಗ್ ಲೈಫ್ ಸಿಕ್ಕಿ ಏನ್ ಮಾಡ್ಬೇಕು ನೀನು, ಪರಮ ಭಾಗವತರ ಅಂದ್ರೆ ಭಗವಂತನ ಭಕ್ತರು ಯಾರಿರ್ತಾರೆ ಅವ್ರ ಸೇವೆ ಮಾಡ್ಕೊಂಡಿರಪ್ಪ ನೀನು ಅಂತ ಹೇಳ್ತಾರೆ. ಜರಿಯ ಬ್ಯಾಡ ಹರಿಯ, ಜರಿಯ ಬ್ಯಾಡ ಅಂದ್ರೆ ಭಗವಂತನ್ ಯಾವತ್ತೂ ಕೂಡ ನೀನು ಕಂಡಮ್ ಮಾಡಬಾರ್ದು. ಭಗವಂತನ್ಗೆ ಎಷ್ಟೋ ಜನ ಬೈತಾರೆ ನೋಡಿದೀರಾ, ಏನ್ ಭಗವಂತ ಅಪ್ಪ ನೀನು ನನಗೇನು ನಾನು ಹೇಳಿದ್ದೆ ನೀನು ಕೇಳಲಿಲ್ಲ ಅಂತ ಅಲ್ವಾ. ತುಂಬಾ ಸರಿ ನಾನು ಬೇಡ್ಕೋತಾ ಇರ್ತೀನಿ, ನೀನೇನು ನನ್ನ ವಿಷನ್ನೇ ಫುಲ್ಫಿಲ್ ಮಾಡಿಲ್ಲ ಅಂತ, ಆಸ್ ಇಫ್ ಈಸ್ ಅವರ್ ಆರ್ಡರ್ ಕ್ಯಾರಿಯರ್ ಅಂತ ಅಲ್ವಾ. ಭಗವಂತ ಏನ್ ನಮ್ದು ಸರ್ವೆಂಟ್, ಅವ್ನು ನಾವು ಹೇಳಿದ್ದೆಲ್ಲ ಅವ್ನು ಎಸ್ ಅನ್ಬಿಡಕ್ಕೆ. ಆ ತರ ನಾವು ಟ್ರೀಟ್ ಮಾಡಿ ಭಗವಂತನ್ ಬೈತಾ ಇರ್ತೀವಲ್ವಾ, ಅದನ್ನ ಮಾಡಬೇಡ. ಜರಿಯ ಬೇಡ, ಹರಿಯ ಮರೆಯ ಬೇಡ, ಭಗವಂತನ ಯಾವತ್ತಿಗೂ ಮರಿಬೇಡ ನೀನು. ಡೋಂಟ್ ಫರ್ಗೆಟ್, ಭಗವಂತನ್ ಯಾವತ್ತೂ ಮರೆಯಕ್ ಹೋಗ್ಬೇಡ. ತಿರಿಯ ಬ್ಯಾಡ ಕಳರ ಮನೆಗೆ ಹೋಗಿ, ತಿರಿಯ ಬ್ಯಾಡ ಅಂದ್ರೆ ಡೋಂಟ್ ರೋಮ್ ಅರೌಂಡ್, ಎಲ್ಲೆಲ್ಲೋ ಯಾಕೆ. ಕಳರ ಮನೆಗೆ ಅಂದ್ರೆ ಕೆಟ್ಟವ್ರು ಯಾರು ಇರ್ತಾರಲ್ಲ ಅವ್ರ ಮನೆಗೆಲ್ಲ ಹೋಗ್ಬೇಡಪ್ಪ ನೀನು, ಕೆಟ್ಟವ್ರ ಹತ್ರ ಹೋಗ್ಬೇಡ. ಒರೆಯ ಬ್ಯಾಡ ಅನ್ಯರಿಗೆ ತತ್ವಗಳ ರಹಸ್ಯ ಅಂದ್ರೆ ಸೀಕ್ರೆಟ್, ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಅಂತ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾನೆ. ಭಗವಂತ ಏನಂತ, ಪರಮ ಗುಹ್ಯತಮ, ಬರೀ ಗುಹ್ಯತಮ ಅಲ್ವೋ, ಗುಹ್ಯತಮ ಅಂದ್ರೆ ಕಾನ್ಫಿಡೆನ್ಷಿಯಲ್ ಅಂತ, ಪರಮ ಗುಹ್ಯತಮ ಅಂದ್ರೆ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಅಂತ. ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಅಂದ್ರೆ ಸೀಕ್ರೆಟ್ ಅಲ್ಲಿ ಸೀಕ್ರೆಟ್ ಆಗಿರೋ ಅಂತದನ್ನ ಅರ್ಜುನ ನಾನು ನಿನಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅನಸೂಯವೇ, ಅನಸೂಯವೇ ಅಂದ್ರೆ ನಿನಗೆ ಅಸೂಯೆ ಅನ್ನೋದಿಲ್ಲ, ಜಲಸ್ ಅನ್ನೋದಿಲ್ಲ, ಅದಕ್ಕೋಸ್ಕರ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹೇಗೋ ಹಾಗೆ ಒರೆಯ ಬ್ಯಾಡ ಅನ್ಯರಿಗೆ ತತ್ವಗಳ ರಹಸ್ಯ, ಸಿಕ್ಕದವ್ರಿಗೆಲ್ಲ ಸೀಕ್ರೆಟ್ ಹೇಳ್ತಾ ಇರಬೇಡ ನೀನು. ಭಗವಂತನ ಸೀಕ್ರೆಟ್ ಓನ್ಲಿ ಫಾರ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಹೇಳಬೇಕು, ಇಲ್ಲದೆ ಇದ್ರೆ ಮಿಸ್ಯೂಸ್ ಮಾಡ್ಕೊಂತಾರೆ. ಆಸ್ ಐ ಟೋಲ್ಡ್, ಸ್ವೋರ್ಡ್ ಇರುತ್ತಪ್ಪ ಅಥವಾ ಚಾಕು ಇರುತ್ತೆ, ನೈಫ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ, ಮನೇಲಿ ನಮ್ಮ ಹತ್ರನೂ ನೈಫ್ ಇರುತ್ತಪ್ಪ, ಏನಕ್ಕೆ ಯೂಸ್ ಮಾಡ್ತೀವಿ ನೈಫನ್ನ? ಚಾಪ್ ವೆಜಿಟೇಬಲ್. ಓಕೆ ಅಲ್ವಾ. ಅದೇ ನೈಫನ್ ತಗೊಂಡು ನಾವ್ ಯಾರಿಗಾದ್ರೂ ಚುಚ್ಬಿಟ್ರೆ, ಚೆನ್ನಾಗಿ ಸಾಯಿಸ್ಬಿಟ್ರೆ ಅವ್ರನ್ನ ಅಲ್ವಾ. ಕೆಟ್ಟವ್ರ ಕೈಗೆ ನೈಫ್ ಹೋದ್ರೆ ಎಷ್ಟು ಕೆಟ್ಟದಾಗತ್ತೆ ನೋಡಿ. ಒಳ್ಳೆಯವ್ರ ಹತ್ರ ನೈಫ್ ಇದ್ರೆ ವೆಜಿಟೇಬಲ್ಸ್ ಚಾಪ್ ಮಾಡಕ್ಕೆ, ಫ್ರೂಟ್ಸ್ ಚಾಪ್ ಮಾಡಕ್ಕೆಲ್ಲ ಯೂಸ್ ಮಾಡ್ತೀವಿ. ಕೆಟ್ಟವ್ರ ಕೈಗೆ ನೈಫ್ ಹೋಯ್ತು ಅಂದ್ರೆ ಅವ್ರು ಅದನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಹೇಗೋ ಹಾಗೆ ತತ್ವಗಳು ಕೂಡ, ಭಗವಂತನ ಬಗ್ಗೆ ಏನ್ ಸೀಕ್ರೆಟ್ಸ್ ಇರುತ್ತಲ್ಲ, ಭಗವಂತಂದು ರಿಲೇಟೆಡ್ ಕತೆಗಳು, ಅದನ್ನ ಕೆಟ್ಟವ್ರಿಗೆ ನಾವು ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಆಸುರಿ ಸ್ವಭಾವದವ್ರಿಗೆ. ಇವಾಗ ಹಿರಣ್ಯಕಶಿಪು ಬ್ರಹ್ಮನ ಹತ್ರ ತಪಸ್ ಮಾಡಿ ಬಂದವನು ಸುಮ್ಮನಿದ್ನ, ಎಲ್ಲಾರ್ಗು ತೊಂದರೆ ಕೊಡಕ್ ಶುರು ಮಾಡ್ದ. ಸೊ ದೇ ಆರ್ ಆಲ್ವೇಸ್ ಲೈಕ್ ದಟ್. ಅವ್ರಿಗೆ ಏನಾದ್ರೂ ಮಂಗನ್ ಕೈಗೆ ಮಾಣಿಕ್ಯ ಕೊಟ್ಟಂಗೆ ಅಂತ ಹೇಳ್ತಾರಲ್ಲ, ಅವ್ರು ಅದನ್ನ ಯೂಸ್ ಮಾಡ್ಕೊಳಕ್ ಬರಲ್ಲ ಅವ್ರಿಗೆ. ಅದಕ್ಕೇನೆ ಒರೆಯ ಬ್ಯಾಡ ಅನ್ಯರಿಗೆ ತತ್ವಗಳ ರಹಸ್ಯ, ಸಿಕ್ದವ್ರಿಗೆಲ್ಲ ಇದ್ರ ಸೀಕ್ರೆಟ್ಗಳನ್ನ ಹೇಳ್ತಾ ಬರಬೇಡಪ್ಪ ನೀನು. ಬೆರೆಯ ಬ್ಯಾಡ, ಅನ್ಯ ಸತಿಗೆ ಸ್ವಪ್ನದಲ್ಲೂ ಅಂದ್ರೆ ಯಾವಾಗ ನೋಡಿದ್ರು ಬೇರೆ ಎಲ್ಲಾರನ್ನು, ಬೇರೆ ಯಾರೆಲ್ಲ ಇರ್ತಾರಲ್ಲ ಹೆಂಗಸರು, ಅವ್ರ ಅಮ್ಮ, ಅವ್ರ ತಾಯಿ, ಅವ್ರ ವೈಫು, ಅವ್ರ ತಾಯಿ ತರನೇ ನೋಡ್ಬೇಕು ನೀನು ಬೇರೆಯವ್ರನ್ನೆಲ್ಲ ಅಂತ ಹೇಳ್ತಾರೆ. ಸಾಲ ಮಾಡಲಿ ಬ್ಯಾಡ, ಸಾಲ ಮಾಡಲಿ ಬೇಡ ಅಂದ್ರೆ ಸಾಲ ಮಾಡಬೇಡ ಅಂತ. ಓಕೆ, ಲೋನ್ಗಳೆಲ್ಲ ತಗೊಂಬೇಡ ಅಂತ ಇಲ್ಲೇ ಹೇಳ್ತಾ ಇದ್ದಾರೆ ನೋಡೋರು. ಸಾಲ ಮಾಡಲಿ ಬ್ಯಾಡ, ಸಾಲದು ಎನ್ನ ಬೇಡ. ನಾವ್ ಯಾಕೆ ಸಾಲ ಮಾಡ್ತೀವಿ, ಲೋನ್ ಯಾಕೆ ತಗೋತೀವಿ, ನಮಗ್ ಸಾಕಾಗಲ್ಲ ಅಂದ್ರೇನೆ ಲೋನ್ ತಗೊಳೋದಲ್ವಾ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ಸಾಕಾಗಲ್ಲ ಅಂತ ಯಾವತ್ತೂ ಹೇಳ್ಬೇಡ. ಭಗವಂತ ಏನ್ ಕೊಟ್ಟಿದ್ದಾನೆ, ಬಿ ಸ್ಯಾಟಿಸ್ಫೈಡ್ ವಿತ್ ದಟ್. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ಹೇಳ್ತಾರಲ್ಲ. ಸೊ ಏನ್ ಕೊಟ್ಟಿದ್ದಾನೆ ಭಗವಂತ, ವಿ ಶುಡ್ ಬಿ ಸ್ಯಾಟಿಸ್ಫೈಡ್.
ಆವಾಗ ಭಗವಂತ ನೆಕ್ಸ್ಟ್ ಕೊಡಕ್ ಶುರು ಮಾಡ್ತಾನೆ. ಇಫ್ ಯು ಆಲ್ವೇಸ್ ಕಂಪೇರ್ ವಿತ್ ಅದರ್ಸ್, ಅವನ ಹತ್ರ ಅಷ್ಟಿದೆ ನನ್ನ ಹತ್ರ ಯಾಕಿಲ್ಲ, ನಾನು ಅದನ್ನ ತಗೋಬೇಕು, ನನಗೂ ಅದು ಬೇಕು, ನಾನು ಅದು ಮಾಡಬೇಕು ಅಂತ ಇದ್ರೆ ಹಿ ನೆವರ್ ಸ್ಯಾಂಕ್ಷನ್ಸ್. ಅದಕ್ಕೇನೆ ಸಾಲ ಮಾಡಲಿ ಬ್ಯಾಡ, ಯಾವತ್ತು ಸಾಲ ಮಾಡಬೇಡ, ಸಾಲದು ಎನ ಬೇಡ. ಅಯ್ಯೋ ಸಾಕಪ್ಪ, ಇನ್ನ ನನಗೆ ಸಾಕಾಗ್ತಾನೇ ಇಲ್ಲ, ಇನ್ನೂ ಬೇಕು ಅಂತ ಯಾವತ್ತೂ ಹೇಳ್ಬೇಡ. ನಾಳಿಗೆ ಹ್ಯಾಂಗೆಯೋ ಎಂಬ ಚಿಂತೆ ಬೇಡ. ನಾಳೆ ಏನಪ್ಪಾ ನನ್ನ ಕತೆ ಅಲ್ವಾ, ಆಲ್ವೇಸ್ ವಿ ಆರ್ ಅಂಡರ್ ದಿಸ್ ಟೆನ್ಷನ್ ಅಲ್ವಾ, ನಾಳೆ ನನ್ನ ಕತೆ ಏನು ಅಂತ. ಹಂಗ ಅನ್ಬೇಡವೋ, ಆರಾಮಾಗಿರು ನೀನು ಅಂತ ಹೇಳ್ತಾ ಇದ್ದಾರೆ. ಕೂಳ ಜನರೊಡಾಡಿ ಕಂಗೆಡಲು ಬೇಡ ನೀನು. ಕೂಳ ಜನರು ಅಂದ್ರೆ ಒನ್ಸ್ ಅಗೇನ್ ಬ್ಯಾಡ್ ಅಸೋಸಿಯೇಷನ್ ಯಾವತ್ತೂ ಮಾಡ್ಕೊಂಬೇಡ. ಇವತ್ತಲ್ಲ ನಾಳೆ ಡೇಂಜರೇ. ಅವ್ರ ಜೊತೆ ಇದ್ರೆ ನೀನು ಕೂಡ ಕೆಟ್ಟವನೇ ಆಗ್ತೀಯಾ. ಐ ಗೇವ್ ದ ಎಕ್ಸಾಂಪಲ್ ಆಫ್ ಅಶ್ವತ್ಥಾಮ ಅಲ್ವಾ. ನೋಡು, ಕೌರವ್ರ ಹತ್ರ ಹೋಗ್ಬಿಟ್ಟು ಹಾಲ್ ಕೊಟ್ಟಿದ್ದಕ್ಕೆ ಪಾಪ ಕೌರವ್ರ ಪಾರ್ಟಿ ಹೊಟ್ಟೋಗ್ಬಿಟ್ಟ ಅವನು. ಬರೀ ಜಸ್ಟ್ ಎ ಗ್ಲಾಸ್ ಆಫ್ ಮಿಲ್ಕ್ ಟೋಪಿ ಹಾಕ್ಬಿಟ್ರು ಅವನಿಗೆ. ಕೊನೆಗೆ ಅವನು ಕೌರವ್ರ ಪಾರ್ಟಿಲೇ ಹೋಗಿ ಎಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿದ್ರಲ್ವ ಅವರು. ಅದಕ್ಕೇನೆ ಆಲ್ವೇಸ್ ಕೆಟ್ಟವ್ರ ಜೊತೆ ಸೇರ್ಬೇಡ. ಬಾಳುವರ ಸಂಗಡ ಬಾಳೆಲವೋ ಬಾಳ. ಅಂದ್ರೆ ಯಾರು ನಿಜವಾಗ್ಲೂ ಲೈಫನ್ನ ಮೀನಿಂಗ್ಫುಲ್ ಆಗಿ ನಡೆಸ್ಬೇಕು ಅಂತ ಅನ್ಕೊಂಡಿರ್ತಾರೋ ಅಂಥವ್ರ ಅಸೋಸಿಯೇಷನ್ ಮಾಡು ಅಂತ ಹೇಳ್ತಾರೆ. ಲೋಕ ವಾರ್ತೆಯು ನಿನ್ನ ಕಿವಿಗೆ ಕೇಳಿಸಬ್ಯಾಡ. ಮನೆ ಕತೆ ಇರುತ್ತಲ್ಲ, ಗ್ರಾಮ್ಯ ಕತೆ, ಮನೆ ಕತೆ, ಅವ್ರ ಕತೆ ಇವ್ರ ಕತೆ, ಅದೆಲ್ಲ ಕಿವಿಗೆ ಹಾಕೋಬೇಡ ಅಂತ ಹೇಳ್ತಾ ಇದ್ದಾರೆ ನೋಡು. ಅದರ್ವೈಸ್ ಇವಾಗ ನೋಡಿದಿರಾ ಎಲ್ಲ ಯಾವ್ದಾದ್ರು ಚಾನೆಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ, ಬೆಳಿಗ್ಗೆಯಿಂದ ರಾತ್ರಿ ತನಕ ಅದೇ ಬ್ರೇಕಿಂಗ್ ನ್ಯೂಸ್. ಎಲ್ಲಾ ನ್ಯೂಸ್ಗಳು ಬ್ರೇಕಿಂಗ್ ನ್ಯೂಸೇ. ಅವ್ರಿಗೆ ಜನಕ್ಕೆ ಯಾಕೆ ಹಾರ್ಟ್ ಬ್ರೇಕ್ ಆಗಲ್ವೋ ಗೊತ್ತಿಲ್ಲ ಅದನ್ನ ನೋಡಿ ಅಲ್ವಾ. ತುಂಬಾ ಹೆಂಗ್ ತೋರಿಸ್ತಾರೆ ಅಂದ್ರೆ ಕೆಟ್ಟ ವಾಯ್ಸ್ ಮಾಡ್ಕೊಂಡು ಡಮ್ ಡಮ್ ಅಂತ ಅದು ಫ್ಲಾಶ್ ಆಗಿ ಬಂದು ಆಲ್ ನ್ಯೂಸ್ ಈಸ್ ಬ್ರೇಕಿಂಗ್ ನ್ಯೂಸ್ ಫಾರ್ ದೆಮ್ ಅಲ್ವಾ. ಆ ತರ ಮಾಡ್ತಾ ಕೂತಿದ್ರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಕೂತಿದ್ದೆ ಟೈಮ್ ಪಾಸ್ ಆಗಲ್ಲ. ಅಲ್ಲಿ ಟಿವಿ ಮುಂದೆ ಕೂತಿದ್ರು ಗೊತ್ತೇ ಆಗಲ್ಲ. ಅದಕ್ಕೆ ಲೋಕವಾರ್ತೆಯು ನಿನ್ನ ಕಿವಿಗೆ ಕೇಳಿಸಬ್ಯಾಡ. ಎಲ್ಲ ಟೈಮ್ ಪಾಸ್ ಕತೆಗಳನ್ನೆಲ್ಲ ಕಿವಿಗೆ ಕೇಳಿಸ್ಕೋಬೇಡ ನೀನು. ಶ್ರೀಕಾಂತನ ಅನೇಕ ಕೀರ್ತಿಯ ಕೇಳದೆ ಇರಬೇಡ. ಲೋಕವಾರ್ತೆ ಕೇಳಬಾರ್ದು. ಹಾಗಾದ್ರೆ ಏನ್ ಕೇಳಬೇಕು? ಟೈಮ್ ಪಾಸ್ ಆಗ್ಬೇಕಲ್ಲ ನನಗೆ ಅಂತಂದ್ರೆ ಭಗವಂತಂದು 1-2 ಸ್ಟೋರಿಗಳು, ಭಗವಂತನ ಭಕ್ತರದೇ ಮುಗ್ದಿಲ್ಲ ಅಲ್ವಾ. ಟುಡೇ ವಿ ಆರ್ ಇನ್ 35th or 36th ಎಪಿಸೋಡು. ಇನ್ನ ಇವ್ರ ಕತೆನೇ ಮುಗ್ದಿಲ್ಲ. ಇನ್ ಭಗವಂತನ ಕತೆ ಮುಗಿಯುತ್ತೇನಾ? ಇವ್ರ ಜೊತೆ ಭಗವಂತ ಹಿಂಗೆ, ಗೋಪಾಲದಾಸರ ಜೊತೆ ಭಗವಂತ ಹಂಗೆ ಹೇಳ್ತಾ ಹೋದ್ರೆ ನಮಗೆ ಇವು ಭಕ್ತರ ಕತೆನೇ ಮುಗಿಯಲ್ಲ. ಇನ್ ಭಗವಂತನ ಕತೆ ಮುಗಿಯುತ್ತಾ? ವೇದಗಳಿದೆ, ಪುರಾಣಗಳಿದೆ, ಉಪನಿಷತ್ಸ್ಗಳಿದೆ, ಮಹಾಭಾರತ ಇದೆ, ಆಮೇಲೆ ಭಗವದ್ಗೀತೆ ಇದೆ, ಭಾಗವತ ಇದೆ, ಎಷ್ಟೊಂದಿದೆ ಭಗವಂತನ ಬಗ್ಗೆ ತಿಳ್ಕೊಳಕ್ಕೆ. ಅದಕ್ಕೆ ಅವಂದ್ ಕೇಳ್ತಾ ಇರು ನೀನು. ಬೇರೆಯವ್ರ ನ್ಯೂಸ್ಗಳೆಲ್ಲ ಕಿವಿ ಮೇಲೆ ಹಾಕೋಬೇಡ. ಪಾಕವನ್ನು ಮಾಡಿ ಏಕಾಂತದಲ್ಲಿ ಉಣಬೇಡ. ಅಂದ್ರೆ ಪಾಕ ಅಂದ್ರೆ ಅಡಿಗೆ ಮಾಡ್ಬಿಟ್ಟು ಒಬ್ಬನೇ ಕುತ್ಕೊಂಡು ತಿನ್ಬೇಡ ಅಂತಾರೆ ನೋಡು. ಸಚ್ ಎ ಬ್ಯೂಟಿಫುಲ್ ಇದಿದೆ ಇದರಲ್ಲಿ. ಅಂದ್ರೆ 4 ಜನದ ಜೊತೆ ಸೇರ್ಕೊಂಡು ತಿನ್ನು, ಕೊಟ್ಟು ಹಂಚ್ಕೊಂಡು ತಿನ್ನು ಅಂತ ಹೇಳ್ತಾ ಇದ್ದಾರೆ. ಒಬ್ನೇ ಇಟ್ಕೊಂಡು ತಿನ್ನು ಅಂತ ಹೇಳಲ್ಲ, ಗೊತ್ತಾಯ್ತಾ. ಕೆಲವೊಂದು ಐ ಮೈಸೆಲ್ಫ್ ಹ್ಯಾವ್ ಸೀನ್ ದ ಇದು ಪೇರೆಂಟ್ಸ್. ನಮ್ಮ ಕಸಿನ್ ಅಂಡ್ ಅವ್ರ ವೈಫ್ ಮನೆಗೆ ಬಂದಿದ್ರು ಆಯ್ತಾ, ನಮ್ಮ ತಾಯಿ ಮನೆಗೆ. ಅಲ್ಲಿ ಒಂದು ಸ್ಮಾಲ್ ಇನ್ಸಿಡೆಂಟ್. ಇಬ್ರು ಮಕ್ಕಳು ಸೇಮ್ ಏಜ್. ನನ್ನ ತಂಗಿ ಮಗನು ವಾಸ್ 5 year old ದೆನ್, ಆಮೇಲೆ ಆ ಕಸಿನ್ ಮಗನು ವಾಸ್ 5 year old ಆಯ್ತಾ. ಕಸಿನ್ ಮಗ ಬಂದ್ಬಿಟ್ಟು ಅಮ್ಮ ಚಾಕ್ಲೇಟ್ ಬೇಕು ಅಂತ ಕೇಳ್ದ. ವಾಟ್ ಶುಡ್ ದ ಮದರ್ ಡೂ? ಏನ್ ಮಾಡ್ಬೇಕಮ್ಮ ಅವಾಗ? ಒಂದೇ ಒಂದು ಚಾಕ್ಲೇಟ್ ಇರೋದು ಆಯ್ತಾ. ಅಮ್ಮ ಏನ್ ಮಾಡ್ಬೇಕು ಅವಾಗ? ಬಿಕಾಸ್ ನನ್ನ ತಂಗಿ ಮಗ ಕೂಡ ಇದ್ದ, ಇಬ್ರು ಸೇಮ್ ಏಜ್. ಅದನ್ನ ಹಾಫ್ ಮಾಡಿದ್ರೆ ಆಯ್ತಲ್ವಾ ಕಂದ, ಅವನಿಗೆ ಹಾಫು ಇವನಿಗೆ ಹಾಫು ಕೊಟ್ರೆ ಮುಗ್ದೋಯ್ತಲ್ವಾ. ಆದ್ರೆ ಅಮ್ಮ ಏನ್ ಹೇಳಿದ್ಲು ಗೊತ್ತಾ? ಒಂದೇ ಒಂದು ಕಣೋ ಇರೋದು, ಇವಾಗ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಕೂತ್ ಮೇಲೆ ಓಪನ್ ಮಾಡ್ಬಿಟ್ಟು ಕೊಡ್ತಾ ಇದ್ದಾರೆ ಕಣೋ. ಆ ಮಗುಗೆ ಈಗ್ಲಿಂದಾನೇ ಹೆಂಗ್ ಕಲಿಸ್ತಾ ಇದ್ದಾರೆ ನೋಡು. ಅಂದ್ರೆ ನೀನ್ ಒಬ್ಬನೇ ತಿನ್ಬೇಕು, ನೀನ್ ಒಬ್ಬನೇ ಮಾಡ್ಬೇಕು, ಶೇರ್ ಮಾಡ್ಬೇಕು ಅನ್ನೋ ಬುದ್ಧಿನೇ ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ ವಿಜಯದಾಸರು, ಪಾಕವನ್ನು ಮಾಡಿ ಏಕಾಂತದಲ್ಲಿ ಉಣಬೇಡ, ಒಬ್ಬನೇ ಕುತ್ಕೊಂಡು ತಿನ್ಬೇಡ್ವೋ ನೋಡು. ಅವಾಗ ಚಾಗಿ ಕೇಶವರಾಯರ ಮನೆಗೆ ಇವರು ಅಮ್ಮ ಏನ್ ಮಾಡಿದ್ಲು, ಯಾರಾದ್ರೂ ಒಬ್ರು ಊಟ ಕೊಟ್ಟೇ ನಾನು ಊಟ ಮಾಡ್ಬೇಕು ಅಂತ ಅನ್ಬಿಟ್ಟು ಕಾಯ್ತಾ ಇದ್ಲು ಪಾಪ ಅವಳು. ಆ ದಾಸಪ್ಪ ಇನ್ನ ಕಾಶಿಗೆ ಫಸ್ಟ್ ಟೈಮ್ ಓಡೋಗ್ಬೇಕಾದ್ರೆ ಊಟ ಹಾಕಿದ್ಲು. ಅದಕ್ಕೆ ಏನ್ ಬೆನಿಫಿಟ್ ಸಿಕ್ತು? 3 ವರ್ಷ ಆಯಸ್ಸನ್ನೇ ಕೊಟ್ಬಿಟ್ರು ವಿಜಯದಾಸರು. ಆಮೇಲೆ ಅಜ್ಜಿ ಇದ್ರಿಂದ ಬೇರೆ 10 years ಆಯುಷನ್ನ ಟ್ರಾನ್ಸ್ಫರ್ ಮಾಡಿದ್ರು ಅಲ್ವಾ. ಊಟ ಕೊಟ್ಟಿದ್ದಕ್ಕೆ ನೋಡ್ದ ಏನ್ ರಿಸಲ್ಟ್ ಸಿಕ್ತವ್ರಿಗೆ. ಅದಕ್ಕೆ ಒಬ್ರೇ ಕುತ್ಕೊಂಡು ತಿನ್ಬೇಡ ಅಂತ ಹೇಳ್ತಾ ಇದ್ದಾರೆ. ಭೂಕಾಂತರನುಸರಿಸಿ ಬೆಸಗೊಳ್ಳಲು ಬೇಡ. ಭೂಕಾಂತರು ಅಂದ್ರೆ ರಾಜರು ಆಯ್ತಾ. ತುಂಬಾ ದೊಡ್ಡ ಲೆವೆಲ್ ಅಸೋಸಿಯೇಷನ್ ಇಟ್ಕೊಂಡ್ಬಿಟ್ವಿ ನಾವು ಅಂದ್ರೆ ನಮ್ಗೆ ಅದೇ ಇನ್ಫ್ಲೂಯೆನ್ಸ್ ಆಗುತ್ತೆ. ಧ್ರುವಂದ್ ಯಾಕೆ ಬಂದ ಅಂತ ಲೈಫ್. ಧ್ರುವನ್ ಪ್ರೀವಿಯಸ್ ಲೈಫ್ ಗೊತ್ತಾ? ಧ್ರುವನ್ ಪ್ರೀವಿಯಸ್ ಲೈಫಲ್ಲಿ ಹಿ ವಾಸ್ ಎ ಬ್ರಾಹ್ಮಣ ಬಾಯ್ ಅಂತೆ. ಅವನು ರಾಜ್ಕುಮಾರನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಂತೆ.
ಹಿ ಗಾಟ್ ಇನ್ಫ್ಲೂಯೆನ್ಸ್ಡ್ ಬೈ ದ ಲಕ್ಸುರಿ ಅಂಡ್ ಅಪ್ಲುಯೆನ್ಸ್ ಆಫ್ ರಾಜ್ಕುಮಾರ. ಅವನ ಪ್ಯಾಲೇಸು ಅದನ್ನೆಲ್ಲ ನೋಡಿ ಇವನಿಗೆ ಆಸೆ ಆಗೋಯ್ತಂತೆ, ಎಷ್ಟು ಚೆನ್ನಾಗಿದೆಯಲ್ಲ ರಾಜ್ಕುಮಾರನ್ ಲೈಫು. ಇವನ್ ಪಾಪ ಗುಡಿಸ್ಲಲ್ಲಿದ್ದ ಕುಟೀರದಲ್ಲಿ ಅವ್ರ ಅಪ್ಪನ ಜೊತೆಗೆ ಅಲ್ವಾ, ಬಡ ಬ್ರಾಹ್ಮಣ. ರಾಜ್ಕುಮಾರ್ ನೋಡಿದ್ರೆ ಸೋ ಲಕ್ಸುರಿಯಸ್ಲಿ ಹಿ ಈಸ್ ಲಿವಿಂಗ್, ಬೇಕಾದಂಗೆ ಎಲ್ಲ ಥರದ್ದು ಬೆಡ್ ಅಂತೆ, ಪ್ಯಾಲೇಸ್ ಅಂತೆ ಎಲ್ಲ ಇದೆ. ನಾನು ರಾಜ್ಕುಮಾರ್ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ಕೊಂಡಂತೆ. ಅದಕ್ಕೆ ಅವನಿಗೆ ಧ್ರುವನ್ ಲೈಫ್ ಬಂದಿದ್ದು. ಆವಾಗ ಏನು ಸಾಧನೆ ಮಾಡ್ದ, 6 months ವಾಸ್ ಲ್ಯಾಕಿಂಗ್ ಫಾರ್ ಹಿಮ್. ಆ 6 months ತಪಸ್ಸನ್ನ ಧ್ರುವ ಆಗಿದ್ದಾಗ ಮಾಡಿ ಹಿ ಗಾಟ್ ಲಾರ್ಡ್ ಭಗವಂತ, ಗೊತ್ತಾಯ್ತಾ? ಅದಕ್ಕೆ ಬೇರೆ ಅಸೋಸಿಯೇಷನ್ ಅಲ್ಲಿ ಇದ್ರೆ ಹೇಗೆ ಅಟ್ರಾಕ್ಟ್ ಆಗ್ತೀವಿ ಅನ್ನೋದಕ್ಕೆ ಧ್ರುವ ಈಸ್ ಅನ್ ಎಕ್ಸಾಂಪಲ್, ಆಯ್ತಾ? ಅದಕ್ಕೇನೆ ಜಾಸ್ತಿ ರಿಚ್ ಪೀಪಲ್ ಜೊತೆ ಅಸೋಸಿಯೇಟ್ ಆಗಬೇಡ ಅಂತ ಹೇಳ್ತಾರೆ. ಪಂಡಿತರು ಪಾಮರರು ಆರಾದರೂ ನಿನ್ನ, ಕಂಡವರಿಗೆಲ್ಲ ಕೌತುಕ ತೋರಲಿ. ಯಾರು ನಿನ್ನ ನೋಡಿದ್ರು ಅಂದ್ರೆ ತುಂಬಾ ದೊಡ್ಡ ಜ್ಞಾನಿಗಳು, ಅವ್ರು ನೋಡಿದ್ರು ಕೂಡ ಎಂಥ ಒಳ್ಳೆ ಹುಡುಗ ಅಪ್ಪ ಮೋಹನದಾಸ ಅಂತ ಅನ್ನಿಸ್ಬೇಕು. ಏನು ಬುದ್ಧಿ ಇಲ್ವಾ, ಅವ್ರಿಗೆ ನೋಡಿದ್ರು ಮೋಹನದಾಸನ್ನ ಕೈ ಮುಗಿಯೋರ್ ತರ ಇರಬೇಕು, ನಮಸ್ತೆ ಅನ್ನೋರ್ ತರ ಇರಬೇಕು. ಆ ತರ ಕ್ಯಾರೆಕ್ಟರ್ ಬೆಳೆಸ್ಕೊಳಪ್ಪ ನೀನು ಅಂತ ಹೇಳ್ತಾರೆ. ಹೆಂಡಿರು ಮಕ್ಕಳು ಅಳಿಯ ಸೊಸೆ ಮೊಮ್ಮಕ್ಕಳು ಉಂಡುಟ್ಟು ದ್ವಿಜರ ಸಹ ಗಂಡುಗಲಿ ಆಗಿರಲು. ಅಂದ್ರೆ ದೊಡ್ಡ ಫ್ಯಾಮಿಲಿ, ಕೂಡು ಕುಟುಂಬ, ಆಯ್ತಾ? ನಾಟ್ ಲೈಕ್ ಅವರ್ ನ್ಯಾನೋ ಫ್ಯಾಮಿಲಿ, ಮೈಕ್ರೋ ಫ್ಯಾಮಿಲಿ. ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಇತ್ತಲ್ಲ, ಆರಾಮಾಗಿ ಜಾಯಿಂಟ್ ಫ್ಯಾಮಿಲಿ ಜೊತೆ ಆರಾಮಾಗಿರ್ಬೇಕು ಅಂತ. ಯಾಕಂದ್ರೆ ಎಲ್ಲಾ ವಯಸ್ಸವರು ಇರ್ತಾ ಇದ್ರಲ್ಲ, ವಿ ಗೆಟ್ ಮೋರ್ ನಾಲೆಡ್ಜ್ ಫ್ರಮ್ ದೆಮ್ ಅಂತ ಹೇಳ್ತಾ ಇದ್ದಾರೆ. ಮಂದಮತಿಗಳ ಕೂಡ ಮಾತನಾಡದಿರು. ಅಂದ್ರೆ ಮಂದಮತಿಗಳು ಅಂದ್ರೆ ಲೆಸ್ ಇಂಟೆಲಿಜೆಂಟ್ ಪೀಪಲ್. ಲೆಸ್ ಇಂಟೆಲಿಜೆಂಟ್ ಅಂದ್ರೆ ನಾಟ್ ಮೆಟೀರಿಯಲಿ, ಭಗವಂತನ ಬಗ್ಗೆ ತಲೆನೇ ಇಲ್ಲ, ನೀವು ಹೇಳಿದ್ರು ಕೇಳಲ್ಲ ಅವರು, ಅಂಥವ್ರ ಜೊತೆ ಅಸೋಸಿಯೇಟ್ ಆಗಬೇಡ. ನಿಂದಕರ ಕಣ್ಣೆತ್ತಿ ನೋಡಬೇಡ, ಹರಿ ನಿಂದಕರ ಕಣ್ಣೆತ್ತಿ ನೋಡಬೇಡ. ಯಾರು ಭಗವಂತನ ಬೈತಾರೆ ಅವ್ರನ್ನ ಕಣ್ಣೆತ್ತಿ ಕೂಡ ನೋಡಬೇಡ ನೀನು. ಯಾರು ಭಗವಂತನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅವ್ರನ್ನ ನೋಡ್ಲೇಬೇಡ ನೀನು ಅಂತ ಹೇಳ್ತಾರೆ. ಇಂದಿರೆಯ ರಸ ನಮ್ಮ ವಿಜಯ ವಿಠಲನ ಪಾದದ್ವಂದ ಮಸ್ತಕ ತನಕ ನೋಡದಿರಬೇಡ. ಹಂಗಾದ್ರೆ ಯಾರು ಭಗವಂತನ ಬೈತಾರೋ ಅವ್ರನ್ನ ಕಣ್ಣಿಂದ ಕೂಡ ನೋಡಬಾರ್ದು. ಹಾಗಾದ್ರೆ ಈ ಕಣ್ಣಲ್ಲಿ ಏನ್ ನೋಡ್ಬೇಕು? ಇಂದಿರೆ ಅರಸ. ಇಂದಿರೆ ಅಂದ್ರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೆ ಬಾಸ್ ಯಾರು? ಭಗವಂತ ನಾರಾಯಣ. ಅವನನ್ನ ನೀನೇನ್ ಮಾಡಬೇಕು ಅಂದ್ರೆ ಕಾಲಿಂದ ತಲೆ ತನಕ ನೋಡ್ತಾ ಇರ್ಬೇಕು ನೀನು ಅಂತ ಹೇಳ್ತಾರಂತೆ, ಗೊತ್ತಾಯ್ತಾ? ಸೊ ಆ ರೀತಿ ಅವರು ಆಶೀರ್ವಾದ ಮಾಡ್ತಾರೆ ಮೋಹನ್ ದಾಸರಿಗೆ, ವಿಜಯದಾಸರು ಈ ಕೃತಿನ ರಚನೆ ಮಾಡಿ. ಎಷ್ಟು ಮೀನಿಂಗ್ಫುಲ್ ಆಗಿದೆ ಅಲ್ವಾ? ಕಾಲಿಂದ ತಲೆ ತನಕ ಭಗವಂತನ ನೋಡೋದು ಧೂಳಿ ದರ್ಶನ ಅಂತ ಹೇಳ್ತಾರೆ. ನಿಮಗೆ ಸೆಕೆಂಡ್ ಇಯರ್ ಪೋರ್ಷನ್ ಅಲ್ಲಿ ನಾನು ಸೇರಿಸ್ತೀನಿ. ವಿ ಆಲ್ವೇಸ್ ಅದನ್ನ ನೀವು ಕಲ್ತು ಬಿಟ್ರೆ ಏನಾಗುತ್ತೆ ಗೊತ್ತಾ? ಟೆಂಪಲ್ಗೆ ಹೋದಾಗ್ಲೆಲ್ಲ ಭಗವಂತನ ಕಾಲಿಂದ ಭಗವಂತನ ತಲೆ ತನಕ ನೋಡ್ಕೊಂಡು ನೀವೇನ್ ಹೇಳ್ಬೋದು ಅದನ್ನ ಹೇಳ್ಬೋದು. ಕನ್ನಡದಲ್ಲೇ ಇದೆ ಆ ಶ್ಲೋಕ, ಆಯ್ತಾ? ಪಾದ ದರ್ಶನಂ, ಭಗವಂತನ ಪಾದ ದರ್ಶನ ಮಾಡಿದ್ರೆ ನಾವು ನೋಡ್ತೀರಾ, ದೇವಸ್ಥಾನಕ್ಕೆ ಹೋದಾಗ ಭಗವಂತನ ಕಾಲ್ ಕಾಣುತ್ತಾ ನಿಮ್ಗೆ? ಪಾದ ದರ್ಶನಂ ಪಾಪನಾಶನಂ. ಭಗವಂತನ ಪಾದ ನೋಡ್ಬಿಟ್ರೆ ಪಾಪ ನಾಶ ಆಗತ್ತಂತೆ, ಗೊತ್ತಾ? ಕಟಿ ದರ್ಶನಂ ಅಂದ್ರೆ ಭಗವಂತನ ಸೊಂಟ ನೋಡಿದ್ರೆ ನಾವು ಕಾಮನಾಶನಂ ಅಂದ್ರೆ ಕೆಟ್ಟ ಡಿಸೈರ್ಸ್ ಎಲ್ಲ ನಮ್ಗೆ ನಾಶ ಆಗೋಗುತ್ತೆ. ಆ ತರ ನಾಭಿ ದರ್ಶನಂ ನರಕ ನಾಶನಂ. ಭಗವಂತನ ಹೊಟ್ಟೆ, ಆ ನೇವಲ್ ನೋಡಿದ್ರೆ ಭಗವಂತಂದು ನರಕ ಅನ್ನೋದು ನಾಶ ಆಗೋಗುತ್ತಂತೆ ನಮ್ಗೆ. ಹೃದಯ ದರ್ಶನಂ, ಭಗವಂತನ ಚೆಸ್ಟ್ ನೋಡಿದ್ರೆ ಹೃದ್ರೋಗ ನಾಶನಂ, ಹೃದ್ರೋಗ ಅನ್ನೋದು ಹೊಟ್ಟೋಗುತ್ತಂತೆ. ಕಂಠ ದರ್ಶನಂ, ಭಗವಂತನ ಕಂಠ, ನೆಕ್ ನೋಡಿದ್ರೆ ವೈಕುಂಠ ಸಾಧನಂ, ವೈಕುಂಠಕ್ಕೆ ಹೋಗ್ತೀವಂತೆ ನಾವು ಭಗವಂತನ ನೆಕ್ ನೋಡಿದ್ರೆ, ಆಯ್ತಾ? ಮುಖ ದರ್ಶನಂ ಮೋಕ್ಷ ಸಾಧನಂ, ಭಗವಂತನ ಮುಖ ನೋಡಿದ್ರೆ ನಮಗೆ ಮೋಕ್ಷ ಸಿಕ್ಕತ್ತಂತೆ. ಶಿರೋದರ್ಶನಂ ಅಮೃತ ಪ್ರಾಶನಂ, ಅಂದ್ರೆ ಅಮೃತ ಕುಡಿದಷ್ಟು ಸುಖ ಸಿಕ್ಕತ್ತಂತೆ ಭಗವಂತಂದು ಹಣೆ ನೋಡೋದ್ರಿಂದ. ಆಮೇಲೆ ಕಿರೀಟ ದರ್ಶನಂ ಪುನರ್ಜನ್ಮ ನಾಶನಂ, ಕಿರೀಟ ನೋಡಿದ್ರೆ ಭಗವಂತಂದು ನಮ್ಗೆ ನೆಕ್ಸ್ಟ್ ಬರಲ್ವಂತಪ್ಪ. ಇಷ್ಟು ಸಿಕ್ಕತ್ತೆ ಕಂಡ್ರು ಬೆನಿಫಿಟ್ ಭಗವಂತನ ನೋಡೋದ್ರಿಂದ, ಗೊತ್ತಾಯ್ತಾ? ಈ ಶ್ಲೋಕ ಇದು ಹೇಳ್ಕೊಂಡು ನಾವು ಭಗವಂತನ ನೋಡ್ತಾ ಇರ್ಬೇಕಾಯ್ತಾ? ಸರ್ವಾಂಗ ದರ್ಶನಂ ಪರಲೋಕ ಸಾಧನಂ. ಎಲ್ಲಾ ಇಡೀ ಅಂಗಗಳು ಮೇಲಿಂದ ಕೆಳಗಡೆಯಿಂದ ಮೇಲೆ ಭಗವಂತನ ನೋಡ್ಬಿಟ್ವಿ ಅಂದ್ರೆ ಪರಲೋಕ ಅಂದ್ರೆ ಯಾವುದು? ವೈಕುಂಠಕ್ಕೆ ಹೊಟ್ಟೋಗ್ಬಿಡ್ತೀವಿ ನಾವು ಅಂತ ಹೇಳ್ತಾರೆ. ಇದು ಧೂಳಿ ದರ್ಶನ ಸ್ತೋತ್ರ, ಆಯ್ತಾ? ನಾನು ನೆಕ್ಸ್ಟ್ ಯಾವಾಗಲಾದ್ರೂ ಸೆಕೆಂಡ್ ಇಯರ್ ಅಲ್ಲಿ ಇದನ್ನ ಸೇರಿಸ್ಬಿಟ್ಟು ಹೇಳ್ಕೊಡ್ತೀನಿ. ಅವಾಗ ಭಗವಂತನ ಕಾಲ್ ನೋಡ್ಬೇಕಾದ್ರೆ ಆ ಡಿಸೈರ್ ಬರ್ಬೇಕು ನಮ್ಗೆ, ಕಾಲ್ ನೋಡಿದ್ರೆ ಪಾಪ ಹೊಟ್ಟೋಯ್ತು ನಂದು ಅಂತ. ಓಕೆ, ಸೊ ಆ ಥರ ಕಂಡಿಡ್ಕೋಬೇಕು ನಾವು. ಅದನ್ನ ಅಷ್ಟಾದ್ರೂ ಮೋಟಿವೇಶನ್ ಸಿಕ್ಕತ್ತೆ ನಮ್ಗೆ ಇದನ್ನ ಹೇಳಿದಾಗ್ಲಿಂದ. ನೆಕ್ಸ್ಟ್ ಟೈಮ್ ವೆನ್ ವಿ ಗೋ ದೇರ್ ಭಗವಂತನ ಕಾಲಿಂದ ನೋಡಕ್ ಶುರು ಮಾಡ್ತೀವಿ. ಸೊ ಆಲ್ವೇಸ್ ಭಗವಂತನ ಮುಖ ಡೈರೆಕ್ಟ್ ಆಗಿ ನೋಡಬಾರ್ದು ಅಂತಪ್ಪ, ಡೈರೆಕ್ಟ್ ಆಗಿ ಭಗವಂತನ ಮುಖ ನೋಡಬಾರ್ದು, ಕಾಲಿಂದ ಶುರು ಮಾಡ್ಬೇಕು. ಕಾಲಿಂದ ಕಿರೀಟದ ತನಕ ಬರ್ಬೇಕು ನಾವು ಭಗವಂತನ ನೋಡ್ಬೇಕಾದ್ರೆ ದೇವಸ್ಥಾನದಲ್ಲಿ, ಆಯ್ತಾ? ನೆಕ್ಸ್ಟ್ ಟೈಮ್ ಯು ಫಾಲೋ ದಿಸ್. ಅಟ್ಲೀಸ್ಟ್ ಇಷ್ಟು ಮಾಡಿ, ಕಾಲಿಂದ ಕಿರೀಟದ ತನಕ ಬರ್ಬೇಕು ಭಗವಂತನ, ಕೆಳಗಡೆಯಿಂದ ಮೇಲ್ಗಡೆ ತನಕ ನೋಡ್ಬೇಕು ಭಗವಂತನ. ಓಕೆ, ಇವತ್ತಿಲ್ಲಿ ಮುಗಿಸೋಣ, ನಾಳೆ ವಿಲ್ ಕಂಟಿನ್ಯೂ. ಶ್ರೀಕೃಷ್ಣ ಅರ್ಪಣ ಮಸ್ತು. ಶ್ರೀಕೃಷ್ಣ ಅರ್ಪಣ ಮಸ್ತು.